ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಈ ಬ್ರೇಕಿಂಗ್ ನ್ಯೂಸು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ನ್ಯೂಸು. ಈ ಬರೋ ವೀಕ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ, ಇಷ್ಟೇ ದಿನ ಅಂತ ಹೇಳೋಕ್ಕಾಗಲ್ಲ. ಸೊ ಆದಷ್ಟು ದಿನ ಇದ್ರ ಇಂಪ್ಯಾಕ್ಟ್ ನಮಗೆ ನೋಡೋಕ್ಕೆ ಸಿಗ್ತಾನೆ ಇರುತ್ತೆ ಮಾರ್ಕೆಟಲ್ಲಿ. ಸೊ ನೋಡೋಣ ಏನಿದು ಇದರ ಏನು ನ್ಯೂಸು ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಮ್ಮ ಮಾರ್ಕೆಟ್ ನಡೆಯುವಾಗ ಇನ್ನೇನು ಕ್ಲೋಸ್ ಆಗೋಕ್ಕೆ 30 ನಿಮಿಷ ಇರೋ ಹಂಗೆ ಆ ಒಂದು ನ್ಯೂಸು ಬಂತು. ನೀವು ನೋಡ್ಬೋದು, ಮೇಲ್ಮೇಲೆ ನೋಡಿದ್ರೆ ಇಲ್ಲಿ 0.22% ಅಷ್ಟು ಡೌನಲ್ಲಿದೆ. 0.22% ಅಷ್ಟು ಡೌನ್ ಅಂದರೆ ಏನೊಂದು ನಾರ್ಮಲ್ ಡೇ ಆಗಿರ್ಬೋದು ಅಂತ ನಾವು ಅನ್ಕೋಬೋದು. ಬಟ್ ಚಾರ್ಟ್ ಪ್ಯಾಟ್ರನನ್ನು ನೋಡಿದರೆ ಆ ಥರ ಅನಿಸಲ್ಲ. ಲಾಸ್ಟಲ್ಲಿ ನೋಡಿ ಯಾವ ಥರ ಒಂದು 30 ಮಿನಿಟ್ಸ್ ಇರುವಾಗ ಒಂದು ಫಾಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಯಾಕೆ ಅದು ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ನೋಡ್ಬೋದು, ಡೋ ಜೋನ್ಸ್ನ ಫ್ಯೂಚರ್ಸಲ್ಲಿ ನೋಡಿ ಈ ಥರ ಒಂದು ಫಾಲ್ ಆಗಿದೆ. ಆ್ಯಕ್ಚುಲಿ ಮಾರ್ಕೆಟು ಇನ್ನೂ ಜಾಸ್ತಿ ಇದ್ದಿದ್ರೆ, ಅಂದರೆ 1.5 ಗಂಟೆ ಅಥವಾ 2 ಗಂಟೆ ಎಲ್ಲಾದರೂ ಮಾರ್ಕೆಟ್ ಇದ್ದಿದ್ರೆ ಆ ಫಾಲ್ ನಮಗೆ ಇನ್ನೂ ಜಾಸ್ತಿನೇ ನೋಡೋದಕ್ಕೆ ಸಿಗ್ತಿತ್ತು. 30 ಮಿನಿಟ್ಸ್ ಇರುವಾಗ ಬಂದಿರತಕ್ಕಂಥ ಕಾರಣದಿಂದಾಗಿ ಮಾರ್ಕೆಟು ಇಷ್ಟು ಮಾತ್ರ ಬಿದ್ದಿದೆ. ಸೊ ಈ ಮೂಮೆಂಟಲ್ಲಿ ಪಾರ್ಟಲ್ಲಿ ಅಂದರೆ ಎಂಡಿಂಗ್ ಟೈಮಲ್ಲಿ ಮಾತ್ರ ಬಿದ್ದಿದೆ. ಸೊ ನೋಡೋಣ ಏನು ನ್ಯೂಸು ಅಂತ ಹೇಳ್ಬಿಟ್ಟು. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಇಸ್ರೇಲ್ ಕಾಲ್ಸ್ ಫಾರ್ ಸಿವಿಲಿಯನ್ಸ್ ಟು ಲೀವ್ ಗಾಜಾ ಸಿಟಿ ಆ್ಯಸ್ ಮಿಲಿಟರಿ ಹಮಾಸ್ ಟ್ಯಾಂಕ್ಸ್. ಇಸ್ರೇಲ್ ಅವರು ಹೇಳಿದ್ದಾರೆ ಏನಂತ, ಗಾಜಾ ಸಿಟಿನ 24 ಗಂಟೆಯಲ್ಲಿ ಬಿಟ್ಟೋಗಿ ಅಂತ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ಲು ಇದನ್ನು ಗಾಜಾ ಸಿಟಿ ಅಂತ ಅಂದ್ಕೊಂಡ್ರೆ ಅವರು 80% ಅವರ ಏನು ಗಾಜಾ ಸಿಟಿ, ಗಾಜಾ ಪ್ರದೇಶ ಇದೆ ಅದ್ರ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ, ಇನ್ನು 20% ಮೇಲೆ ಅಟ್ಯಾಕ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಪಾರ್ಟ್ ಏನಿದೆ ಈ ಪಾರ್ಟ್ನ ಎಲ್ಲರೂ ಬಿಟ್ಟು ಈ 20% ಏನಿದೆಯಲ್ಲ ಅಲ್ಲಿ ಹೋಗಿ ಅಂತ ಇಸ್ರೇಲ್ನವರು ಹೇಳಿದ್ದಾರೆ. ಆದರೆ ನೋಡಿ ಇಲ್ಲಿ ಹಮಾಸ್ ಟೆಲ್ಸ್ ಗಾಜಾ ರೆಸಿಡೆಂಟ್ಸ್, ಇಲ್ಲಿ ನೋಡಿ ಹಮಾಸ್ ಟೆಲ್ಸ್ ಗಾಜಾ ರೆಸಿಡೆಂಟ್ಸ್ ಟು ಸ್ಟೇ ಪುಟ್ ಆಸ್ ಇಸ್ರೇಲ್ ಗ್ರೌಂಡ್ ಅಫೆನ್ಸಿವ್ ಲೂಮ್ಸ್. ಬಟ್ ಗಾಜಾದವ್ರು ಏನು ಹೇಳಿದ್ದಾರೆ, ಹಮಾಸ್ ಅವ್ರು ಗಾಜಾದವ್ರು ಏನು ಹೇಳಿದ್ದಾರೆ ರೆಸಿಡೆನ್ಷಿಯಲ್ಗೆ, ಅಂದರೆ ಆ ಜನರಿಗೆ ಬೇಡ ಏನು ಬೇಡ, ನೀವು ಅಲ್ಲೇ ಇರಿ ಅಂತ ಹೇಳಿದ್ದಾರೆ. ನೋಡೋಣ ಇದು ಏನಾಗುತ್ತೆ. ಇಸ್ರೇಲ್ನವ್ರು ನೋಡಿದರೆ ಈ ಥರ 24 ಗಂಟೆ ಟೈಮನ್ನು ಕೊಟ್ಟಿದ್ದಾರೆ. ಅದು ಏನಾಗುತ್ತೆ ಮುಂದೆ, ಏನು ಇಂಪ್ಯಾಕ್ಟ್ ಆಗ್ಬೋದು. ಇದು ಏನು ತಮಾಷೆ ಮಾತಲ್ಲ ಇದು. ಒಬ್ಬ ಜನಗಳು ಅಕಸ್ಮಾತ್ ಇದ್ದು ಇವರೆಲ್ಲ ಪ್ರಿಪೇರ್ ಮಾಡ್ಕೊಂಬಿಟ್ಟು ಅಲ್ಲಿ ಏನು ದಾಳಿ ಮಾಡಬೇಕು ಅಂತ ಹೇಳಿದ್ರೆ ತಮಾಷೆ ವಿಷಯ ಅಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಶಾಕಿಂಗ್ ನ್ಯೂಸು ಒಂದು ಏನಪ್ಪ ಅಂತ ಹೇಳಿದ್ರೆ, ಇಫ್ ಇಸ್ರೇಲ್ ಡಸಂಟ್ ಎಂಡ್ ಗಾಜಾ ಬೊಂಬಾರ್ಡ್ಮೆಂಟ್, ವಾರ್ ಮೇ ಓಪನ್ ಆನ್ ಅದರ್ ಫ್ರಂಟ್. ಇರಾನ್ ಅವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅನ್ನೋದನ್ನು ನಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ಇರಾನ್ ಕಾಲ್ಸ್ ಆನ್ ಇಸ್ಲಾಮಿಕ್ ಅರಬ್ ಕಂಟ್ರೀಸ್ ಟು ಕನ್ಫ್ರಂಟ್ ಇಸ್ರೇಲ್ ಓವರ್ ಇಟ್ಸ್ ವಾರ್ ಆನ್ ಹಮಾಸ್. ಹೆಂಗಾಗ್ತಿದೆ ಅಂತ ಹೇಳಿದ್ರೆ, ಇದೊಂಥರ ವರ್ಲ್ಡ್ ವಾರ್ ನಡೆಯತಕ್ಕಂಥ ಒಂದು ಸಿಚುಯೇಷನ್ಗಳು ನಮಗೆ ನೋಡೋಕ್ಕೆ ಸಿಗ್ತಿವೆ. ವರ್ಲ್ಡ್ ವಾರ್ ಹೆಂಗಪ್ಪ, ಯಾವುದಕ್ಕಪ್ಪ ನಾವು ವರ್ಲ್ಡ್ ವಾರ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಬೇಸಿಕಲಿ ಯುದ್ಧ ಅಂತಕ್ಕಂಥದ್ದು ಒಂದು ಎ ಕಂಟ್ರಿ ಮತ್ತು ಬಿ ಕಂಟ್ರಿ ನಡುವೆ ನಡೀತಕ್ಕಂಥ ಒಂದು ಇದು ಯುದ್ಧ ಈಗ ನಡೀತಿದೆ. ಬಿದವ್ರು ಏನು ಮಾಡ್ತಾರೆ, ಇವರಿಗೆ ಸಪೋರ್ಟಿಗೋಸ್ಕರ ಸಿ ಅಂತವನು ಯಾರೋ ಒಬ್ಬ ಬರ್ತಾನೆ. ಏನು ಮಾಡ್ತಾನೆ, ಎ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅವಾಗ ಎದವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಯಾರು ಬರ್ತಾರೆ, ಡಿ ಅಂತ ಒಬ್ಬ ಬರ್ತಾನೆ. ಡಿ ಅವನು ಬಂದ್ಬಿಟ್ಟು ಅವನು ಬಿಗೂ ಅಟ್ಯಾಕ್ ಮಾಡ್ತಾನೆ, ಬಿ ಮೇಲೆ, ಹಾಗೇನೆ ಸಿಗೂ ಅಟ್ಯಾಕ್ ಮಾಡ್ತಾನೆ. ಯಾವಾಗ ಎ ಬಿ ನಡೀತಿದೆಯೋ, ಎ ಮತ್ತೆ ಬಿ ಯಾವಾಗ ಯುದ್ಧ ಮಾಡಬೇಕಾದ್ರೆ ಒಬ್ಬ ಸಿ ಅವನು ಬಂದ, ಮುಗೀತು. ಅದನ್ನು ವರ್ಲ್ಡ್ ವಾರ್ ಅಂದರೆ ಅದೊಂಥರ ಚೈನ್ ಇದ್ದಂಗೆ. ಸೊ ಸಿ ಅವ್ರು ಬಂದರು, ನೆಕ್ಸ್ಟ್ ಹಂಗೇನೆ ಡಿ ಅವ್ರು ಬಂದರು, ಮತ್ತಿನ್ಯಾರೋ ಇದವ್ರು ಬಂದರು, ಇದವ್ರು ಮತ್ತೆ ತಿರ್ಗಾ ಇವ್ರ ಮೇಲೆ ಹಂಗೆ ಈ ಥರ ಅಟ್ಯಾಕ್ಸ್ ನಡೀತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಇದು ಕಂಟಿನ್ಯೂಸ್ ಪ್ರೊಸೆಸ್. ಇದರಿಂದ ನಮಗೆ ಏನು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ಯಾವ್ದು ಮೊದಲಿಗೆ ಇಂಪ್ಯಾಕ್ಟ್ ಆಗಿ ಸಿಗುತ್ತೆ, ನಾವು ಸ್ಟಾಕ್ ಮಾರ್ಕೆಟ್ರು ಯಾವ್ದು ಇಂಪ್ಯಾಕ್ಟ್ ಆಗಿ ಸಿಗುತ್ತೆ ಅಂತ ಹೇಳಿದ್ರೆ ಕ್ರೂಡ್ ಆಯಿಲ್. ನೋಡ್ಬೋದು ನೀವು, WTI ಕ್ರೂಡ್ ಆಯಿಲು 86 ರೂಪಾಯಿ, ಹತ್ತತ್ರ 83 ಇದ್ದಿದ್ದು ಅಷ್ಟಕ್ಕೆ ಹೋಗಿದೆ ನೋಡಿ. ಸೊ 3% ಇನ್ಕ್ರೀಸು. ಬ್ರೆಂಟ್ ಕ್ರೂಡು 3%. ನೀವು ಮುಂಚೆ ಫಸ್ಟಿಗೆ ಏನು ನೋಡಬೇಕಪ್ಪ ಅಂತಂದರೆ ಯು ಎಸ್ ಮಾರ್ಕೆಟ್ ಏನಾಗ್ತಿದೆ ಅದನ್ನು ನೋಡಿ. ಹಾಗೆಯೇ ಆಯಿಲ್ ಪ್ರೈಸನ್ನು ಚೆಕ್ ಮಾಡಿ. ಇನ್ ಕೇಸ್ ಏನಾದರೂ ನೆಗೆಟಿವ್ ನ್ಯೂಸ್ ಬಂತು ಅಂದರೆ ಅಫ್ಕೋರ್ಸ್ ಅದರ ಕೆಳಗಡೆ ಹೋಗುತ್ತೆ, ಪಾಸಿಟಿವ್ ನ್ಯೂಸ್ ಬಂತು ಹೇಳಿದ್ರೆ ಅಫ್ಕೋರ್ಸ್ ಮೇಲ್ಗಡೆ ಹೋಗುತ್ತೆ. ಸೊ ಇದು WTI ಅದರ ಫ್ಯೂಚರ್ಸ್ನ ನಾನು ಕ್ಯಾಂಡಲ್ ಸ್ಟಿಕ್ಸಲ್ಲಿ ಓಪನ್ ಮಾಡಿದ್ದೀನಿ. ನೋಡಿ ಯಾವ ಥರ ಆ್ಯಕ್ಚುಲಿ ಇದು 83ದಲ್ಲಿ ನಾರ್ಮಲಾಗಿ 83ದಲ್ಲಿ ನಡೀತಿತ್ತು. ಇಲ್ಲಿ ನೋಡಿ, ಇಲ್ಲಿ ನಾರ್ಮಲಾಗಿ ನಡೀತಿದ್ದು ಶೂಟಪ್ ಆಗಿಬಿಟ್ಟು ಹೆಂಗೆ ಹೋಗಿದೆ ಅಂತ ಹೇಳ್ಬಿಟ್ಟು. ಇದು ಏನು ಇವಾಗ ವಾರ್ ನಡೀತಿದೆಯಲ್ಲ, ವಾರ ಅನೌನ್ಸ್ ಆಯ್ತಲ್ಲ, ಸೊ ಅಲ್ಲಿಂದ
ಈ ಒಂದು ಶೂಟಪ್ ಆಗಿ ಹೋಗಿರ್ತಕ್ಕಂಥದ್ದು. ಸೊ ಮೇಯ್ನಾಗಿ ಏನು ನೋಡಿ ನಾನು ಹೇಳೋದಿಷ್ಟೇ, ಯು ಎಸ್ ಮಾರ್ಕೆಟನ್ನು ನೋಡಿ, ಜೊತೆಗೇನೆ ಕ್ರೂಡ್ ಆಯಿಲ್ ಯಾವುದು ಇಲ್ಲ ಅಂದರೆ ಕ್ರೂಡ್ ಆಯಿಲ್ನ ಪ್ರೈಸ್ಗಳನ್ನು ನೋಡ್ತಾರೆ. ನಿಮಗೆ ಅಲ್ಲೇ ಒಂದು ಬೇಸಿಕ್ ಗೊತ್ತಾಗ್ಬಿಡುತ್ತೆ ಏನಂತ ಹೇಳ್ಬಿಟ್ಟು. ಓಕೆ, ಈ ಒಂದು ನ್ಯೂಸಿಂದ ಫುಟ್ಸಿ ಅದು ಕೂಡ ನೋಡಿ ಯಾವ ಥರ ಒಂದು ಈ ಮೂಮೆಂಟಲ್ಲಿ ಯಾವ ಥರ ನೆಗೆಟಿವ್ ಬಂದಿದೆ. ಹಾಗೆಯೇ ಸಿ ಎ ಸಿ 40 ಫ್ರಾನ್ಸ್ನ ಮಾರ್ಕೆಟು, ಸೊ ಫ್ರಾನ್ಸ್ನ ಮಾರ್ಕೆಟು ಕೂಡ ಯಾವ ಥರ ಒಂದು ಕೆಳಗಡೆ ಬಂದಿದೆ ನೋಡಿ. ಆ್ಯಕ್ಚುಲಿ ಈಗ ನಡೀತಿದೆ ನಮ್ಮ ಮಾರ್ಕೆಟನ್ನು 30 ಮಿನಿಟ್ಸ್ ಇದ್ದಂಗೆ ಈ ನ್ಯೂಸ್ ಬಂತು, ಬಟ್ ಅದಕ್ಕೆ ಅಷ್ಟೇನು ಇಂಪ್ಯಾಕ್ಟ್ ಆಗಿ ನೋಡೋಕ್ಕೆ ಸಿಗಲಿಲ್ಲ ನಮಗೆ. ಬಟ್ ಆದ್ರೂ ಕೂಡ ನೋಡಿ ಒಂದು ಶಾರ್ಪ್ ಆಗಿರ್ತಕ್ಕಂಥ ಒಂದು ನೆಗೆಟಿವ್, ಒಂದು ಶಾರ್ಪ್ ಆಗಿರ್ತಕ್ಕಂಥ ಒಂದು ಡೌನ್ಫಾಲ್ ಆಗಿದೆ. ಹಾಗೆಯೇ ಡ್ಯಾಕ್ಸ್ ಈ ಒಂದು ಇಂಡೆಕ್ಸು ಜರ್ಮನಿ ಇಂಡೆಕ್ಸನ್ನು ಕೂಡ ಯಾವ ಥರ ಶಾರ್ಪ್ ಆಗಿ ಬಿದ್ದಿದೆ. ಸೊ ನಿಫ್ಟಿ ಅಫ್ಕೋರ್ಸ್ 30 ಮಿನಿಟ್ಸ್ ಇದ್ದಾಗ ಬಂದಿರತಕ್ಕಂಥದ್ದು. ಓಕೆ, ಏನಪ್ಪ ಅಂದರೆ ವಾರು ಓಕೆ ಮುಗಿಯುತ್ತೆ ನಮಗೊಂದು, ಬಟ್ ಸ್ಟಾಕ್ ಮಾರ್ಕೆಟ್ ಮಾತ್ರ ಮುಗಿಯಲ್ಲ. ನೋಡ್ತಾ ಇರಿ, ಇದ್ರ ಇಂಪ್ಯಾಕ್ಟ್ ನಾವು ನಮಗೆ ನೋಡೋಕ್ಕೆ ಮಂಡೇ ನಮಗೆ ನೋಡೋಕ್ಕೆ ಸಿಗುತ್ತೆ. ನೋಡೋಣ ಅವತ್ತೇನಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಗಾಜಾದವರು ಖಾಲಿ ಮಾಡ್ತಾರೋ ಇಲ್ವೋ, ಇಸ್ರೇಲ್ ಅವರು 24 ಗಂಟೆಗಳ ಟೈಮನ್ನು ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.